ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದು ಅಂದರೆ ಕಾಂಗ್ರೆಸ್ ಇದು ಮುಖವಾಡವನ್ನು ಬೇರೆದನ್ನು ಹಾಕಿಕೊಂಡು ಈಗ ಜನರೆದುರಿಗೆ ಬರಲಿಕ್ಕೆ ನೋಡ್ತಾ ಇದೆ. ನಾವು ಹಿಂದೂಗಳ ಪರವಾಗಿ, ನಮಗೂ ಭಗವದ್ಗೀತೆ ಗೊತ್ತು, ನಮಗೆ ವೇದ ಪುರಾಣಗಳು ಗೊತ್ತು ಅನ್ನುವಂತಹ ಈ ನಮ್ಮ ಗಾದೆ ಮಾತಿದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಂತ, ಹಾಗೆ ಒಂದು ಎರಡನೇ ಮುಖದವನ್ನೂ ಸಹ ನಾಡಿನ ಜನತೆಗೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೊಂದಾಣಿಕೆ ಬಹಳ ಚೆನ್ನಾಗಿದೆ. ನಾನು ಹೊಡೆದಾಗೆ ಮಾಡ್ತೀನಿ, ನೀನು ಅತ್ತಾಗೆ ಮಾಡು ಅಂತ ಅಂದ್ರೆ ಮಾತಿದೆಯಲ್ಲ, ನಾನು ಹೀಗೆ ಮಾಡ್ತಿರ್ತೀನಿ, ನೀನು ಹೀಗೆ ಮಾಡ್ತಿರೋ ಅಂತ ಅಂದ್ರೆ ಅವರು ತಮ್ಮ ಮತ ಬ್ಯಾಂಕನ್ನು ಭದ್ರಗೊಳಿಸಿಕೊಳ್ಳುವ ರಾಜಕಾರಣದ ಭಾಗವಾಗಿಯೇ ಇದೆಲ್ಲ ನಡೀತಾ ಇದೆ ಹೊರತು ಇನ್ನೇನಿಲ್ಲ. ಒಂದನೇದು. ಎರಡನೇದು, ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ. ನಾನು SIT ರಚನೆ ಮಾಡಿರುವಂತಹ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ರಾಜ್ಯಪಾಲರ ತನಿಖೆ ಮಾಡಬೇಕು, ಅದನ್ನು ಆಗ್ರಹಿಸ್ತೀನಿ. ನಾನು SIT ನಿರ್ಧಾರ ಯಾಕೆ ಮಾಡಿದ್ರು? ಎಡಪಂಥೀಯರ ಒತ್ತಡದಿಂದ ಅವರನ್ನ ಸಂತೃಪ್ತಿಗೊಳಿಸೋದಕ್ಕೆ SIT ರಚನೆ ಮಾಡಿದ್ರು. ಅಲ್ಲೇ ತಪ್ಪಿದ್ರು ಸಿದ್ದರಾಮಯ್ಯನವರು. ಈಗ ನಾವು ಸತ್ಯ ಹೊರಗೆ ಬರಲಿ ಅಂತ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೆ ಆ ಮುಸುಕುದಾರಿಯ ಮುಖವಾಡವನ್ನು ಹಾಕ್ಕೊಂಡು ಈಗ ಓಡಾಡ್ತಾ ಇರೋದು ನೋಡ್ತಾ ಇದ್ದೇವೆ. SITಯೂ ಸಹ ಒತ್ತಡದಲ್ಲಿ ಕೆಲಸ ಮಾಡಿರೋದು ಕಾಣ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ SITಯನ್ನು ಸ್ವಾಗತಿಸಿದ್ದೀವಿ, ಸತ್ಯಾಸತ್ಯತೆಗಳು ಹೊರಬರಲಿ ಅಂತ. ಇವರು 12 ಆಯಿತು, 13 ಆಯಿತು, ABC ಆಯಿತು, 17 ಆಯಿತು. ಏನಿದು ಹೊಂಡ ತೆಗೆಯೋದು? ದಿಕ್ಕು ಬದಲಾಗಿದೆ ಅಂತ ಗೊತ್ತಾಗ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ. ಇದರ ತನಿಖಾ ದಿಕ್ಕು ಬದಲಾಗಿದೆ. ಇದು ನ್ಯಾಯಕ್ಕಾಗಿ ತನಿಖೆ ಅಲ್ಲ, ಇದು ರಾಜಕಾರಣಕ್ಕಾಗಿ ತನಿಖೆ, ಸ್ವಾರ್ಥಕ್ಕಾಗಿ ತನಿಖೆ ಅನ್ನೋ ಕಾರಣದಿಂದ ನಾವು ಇದರ ಪ್ರತಿಭಟನೆ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ, ನಡೆಸ್ತೇವೆ. ಇದು ಆಡಳಿತ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ ಮಾಡಿರೋದು. ಇದು ರಾಜ್ಯದ ಜನ, ದೇಶದ ಜನ ಕಾಂಗ್ರೆಸ್ಸಿನ ಈ ನಿಲುವನ್ನು ನೋಡ್ತಾ ಇದ್ದಾರೆ. ಇದನ್ನು ಖಡಾಖಂಡಿತವಾಗಿ ವಿರೋಧಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸುಜಾತಾ ಭಟ್ ಮತ್ತು ಚಿನ್ನಯ್ಯ ಇವರು ಹೇಳಿಕೆಗಳನ್ನು ಕೇಳಿ SIT ರಚಿಸಿದ ಎಷ್ಟು ಸರಿ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಅದರ ಬಗ್ಗೆ SIT ರಚನೆಯೇ ಮಾಡಿರೋದು ತಪ್ಪು ಸಿದ್ದರಾಮಯ್ಯನವರು ಅನ್ನೋದು. ನಾನು ರಾಜ್ಯಪಾಲರು ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಈ ರೀತಿಯ ಷಡ್ಯಂತ್ರದ ಕೈಗೊಂಬೆ ಆಗಬಾರದು. ಅವರು ಮಾತಿನ ಮೂಲಕ ನಾಡಿನ ಜನರನ್ನ ಮನಸ್ಸನ್ನ ತಾನು ದಾಟಬಹುದು ಅಂತ ಯೋಚನೆ ಮಾಡಿದ್ದಿದ್ರೆ ಅದು ಸರಿಯಲ್ಲ.